ನಮ್ಮನೆಯವರು ದೇವರು ಇದು ಜನ ಸಂದಣಿ ಅಂದರೆ ಹಾಕ್ತಿರ್ಲಿಲ್ಲ. ಶಾಂತಪ್ಪಗೆ ಏನೋ ಗೊತ್ತಿಲ್ಲ, ನೀನೇ ಅಧ್ಯಕ್ಷ ಆಗಬೇಕು ಅಂದ್ಕೊಂಡು ನಮ್ಮನೆಯವ್ರನ್ನೇ ಅಧ್ಯಕ್ಷರನ್ನ ಮಾಡಿರು ಜನ ಎಲ್ಲ, ನಮ್ಮೂರಿನ ಜನ. ಯಾವ ಪ್ರಚಾರ ಇಲ್ಲ, ಅಮೌಂಟ್ ಖರ್ಚಿಲ್ಲ, ಏನಿಲ್ಲ. ಶಾಂತಪ್ಪ ಪದವಿ ಇನ್ನದ ಕೊಟ್ಟ ಶಾಂತಪ್ಪ. ಅದಕ್ಕಿಂತ ಇನ್ನೇನು ಸರ್ ಜೀವನದಲ್ಲಿ ಸೇವೆ ಮಾಡೋ ಭಾಗ್ಯ ಕೊಟ್ಟ. ಅಯ್ಯೋ ಹಾಳಾದ ಕೊಟ್ಟು ಅವ್ನು ಸ್ವಲ್ಪ ದುರಾಂಕಾರ. ಅಯ್ಯೋ ಹಾಳಾದ ಕೊಟ್ಟಲ್ಲೋ ವಿಷ, ಸಾಯ್ತೀನಿ ನೀರು ಕೊಡ್ರು ಅಂದ. ಒಂದೊಂದುವರೆ ತಿಂಗಳು ಸತ್ತು ಹೋದ. ವಿಷ ಎಂಥದ್ದು ಕೊಟ್ಟು ನಾವು ತುಚ್ಚುವಾಗಿ ನಾನು ಸತ್ತು ಹೋದ. ಎಲ್ರಿಗೂ ನಮಸ್ತೆ. ನಮ್ಮ ಹೆಸರು ಶೋಭಾ ಅಂತ. ತಾಯಿ ಮನೆ ಕಡೂರು, ಕೊಟ್ಟಿರೋದು ಕಂದಿಕೆರೆಗೆ. ನಾನು ನಮ್ಮನೆಯವರು ದೇವರು ಇದು ಜನ ಸಂದಣಿ ಅಂದರೆ ಹಾಕ್ತಿರ್ಲಿಲ್ಲ. ಬಟ್ ನಮ್ಮನೆಯವರು ಹಳೆ ಕಮಿಟಿಯವ್ರಿಗೆ ಆಗಿ ನೀವೇ ಚೆನ್ನಾಗಿ ಮಾಡ್ತಿದ್ದೀರಾ, ಕಂಟಿನ್ಯೂ ಮಾಡ್ರಪ್ಪ ಅಂತ ಗ್ರಾಮ ಸಭೆ ಸೇರಿದಾಗ ಬಂದು ಹೇಳಿದ್ರು. ಶಾಂತಪ್ಪಗೆ ಏನೋ ಗೊತ್ತಿಲ್ಲ, ನೀನೇ ಅಧ್ಯಕ್ಷ ಆಗಬೇಕು ಅಂದ್ಕೊಂಡು ನಮ್ಮನೆಯವ್ರನ್ನೇ ಅಧ್ಯಕ್ಷರನ್ನ ಮಾಡಿರು ಜನ ಎಲ್ಲ, ನಮ್ಮೂರಿನ ಜನ. ಯಾವ ಪ್ರಚಾರ ಇಲ್ಲ, ಅಮೌಂಟ್ ಖರ್ಚಿಲ್ಲ, ಏನಿಲ್ಲ. ಶಾಂತಪ್ಪ ಪದವಿ ಇನ್ನದ ಕೊಟ್ಟ ಶಾಂತಪ್ಪ. ಅದಕ್ಕಿಂತ ಇನ್ನೇನು ಸರ್ ಜೀವನದಲ್ಲಿ ಸೇವೆ ಮಾಡೋ ಭಾಗ್ಯ ಕೊಟ್ಟ. ನಮ್ಮನೆಯವರು ಅಷ್ಟೇ ನಿಷ್ಠೆಯಿಂದನೂ ಮಾಡ್ತಾಯಿದ್ದಾರೆ, ನಾವು ಅಷ್ಟೇ ನಿಷ್ಠೆಯಿಂದ ಇದ್ದೀವಿ. ಇದಕ್ಕಿಂತ ಇನ್ನೇನು ಬೇಕಿಲ್ಲ. ಮತ್ತು ಇನ್ನೊಂದು ಇನ್ಸಿಡೆಂಟ್ ಅಂದರೆ, ನಮ್ಮ ಮಗಂಗೆ ಮದುವೆದು ಹಿಂದಿನ ದಿನ ರಿಸೆಪ್ಷನ್ ಎಲ್ಲ ಮದುವೆ ಆಯಿತು ದಾವಣಗೆರೆಯಲ್ಲೆಲ್ಲ. ಇಲ್ಲಿಗೆ ಬಂದ್ವಿ. ರಿಸೆಪ್ಷನ್ ನಾಳೆ ಮಾಡಬೇಕು, ಇವತ್ತು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದರೆ ಮಳೆ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ. ಮಳೆ ಜೋರಾಗೆ ಹೋಯ್ತು. ನೋಡಿದ್ವಿ ಮಿಡ್ ನೈಟ್ ಆದರೂ ಬಿಡ್ತಿಲ್ಲ. ನಾವು ಹೋದ್ವಿ, ಚಿನ್ನಾಳಿಗೆಲ್ಲ ತರಕಾರಿ ಇದು ಎಲ್ಲ ತೊಗೊಂಬಂದ್ವಿ. ಈ ಶಾಂತಪ್ಪನ ಸನ್ನಿಧಾನಕ್ಕೆ ಬಂದು ಕಾರಲ್ಲಿ ಡಂಪ್ ಮಾಡಿದ್ವಿ. ವ್ಯಾನಿಂದ ಎಲ್ಲ ಇನ್ನೇನು ಇಳಿಸ್ಬೇಕೋ ಇಳಿಸಿದ್ವಿ. ವ್ಯಾನರೆಲ್ಲ ಪಟ ಹೋಗ್ಬಿಟ್ರು ಮಳೆ ಬರೋದು ನೋಡಿ. ನಾವು ಇನ್ನು ರೆಡಿ ಮಾಡಿಸ್ಕೋಬೇಕಲ್ಲ, ಮಾಡೋಣ ಅಂತ ಇದು ಮಾಡಿದ್ವಿ. ಕೂತಿದ್ವಿ. ಮಳೆ 6 ಗಂಟೆ ಶುರು ಆಗಿಬಿಡ್ತು, ಜೋರಾಯಿತು. ಎಲ್ಲ ಇಳಿಸಿದ್ವಿ. ಮನೆಗೆ ಹೋಗಿ ಬಿಡ್ತಿಲ್ಲ, ಮನೆ ತುಂಬ ಜನ. ಹೋಗೋಣ ಅಂತಂದ್ರೆ ಹೋಗಕ್ಕೆ ಬಿಡ್ತಿಲ್ಲ ಶಾಂತಪ್ಪ. ಇಲ್ಲೇ ಇದ್ಬಿಡವ ಅಂತಲ ಏನೋ ಮುನ್ಸೂಚನೆ ಗೊತ್ತಿಲ್ಲ ಶಾಂತಪ್ಪರ್ದು. ಇಲ್ಲೇ ಇರಿಸ್ಕೊಂಡ್ಬಿಡ್ತು. ನೋಡಿದ್ವಿ, 12 ಗಂಟೆ ನೋಡಿದ್ವಿ, 1 ಗಂಟೆ ಆಯಿತು, ಮಿಡ್ ನೈಟ್ ಆಯಿತು. ಮಳೆ ಕಡಿಮೆ ಆಗಲೇ ಇಲ್ಲ. ಶಾಂತಪ್ಪರ್ದು ಕಡಿಮೆ ಆಗಲಿಲ್ಲ. ಏನಪ್ಪ ಮಾಡೋದು, ನಾಳೆ ಜನ ಎಲ್ಲ ಬರ್ತಾರೆ, ನಾನು ಹೆಂಗೆ ಆತಿಥ್ಯ ಮಾಡಲಿ, ಏನು ಮಾಡೋದು. ಮನೆಗಿರೋರ್ಗೂ ಊಟಕ್ಕೆ ಹಾಕೋಕ್ಕಾಗಲಿಲ್ಲ. ಅವರವರೇ ಮಾಡ್ಕೊಂಡ್ರು, ಪಾಪ ಅಡ್ಜಸ್ಟ್ ಮಾಡಿಕೊಂಡ್ರು. ಏನು ಇದೇ ಗೊತ್ತಿಲ್ಲ ನಿಮ್ಮ ಇದ್ರ ಹಿನ್ನೆಲೆ. ಸೊ ಇಲ್ಲೇ ಇರಬೇಕು ಅಂದ್ಕೊಂಡು ಇಲ್ಲೇ ಪ್ರಸಾದ ಇತ್ತು. ಮನೆಯಿಂದ ತರಕ್ಕೂ ಸಹ ತಂದ್ಕೊಡೋಕ್ಕಾಗ್ತಿಲ್ಲ, ರೆಡಿ ಮಾಡಿದರೆ ತಂದ್ಕೊಡೋಕ್ಕಾಗ್ತಿಲ್ಲ. ಅವಾಗ ಏನು ಮಾಡಿದ್ವಿ, ಇಲ್ಲೇ ಪ್ರಸಾದ ಇತ್ತು ಸ್ವಾಮಿ ಸನ್ನಿಧಿಲಿ. ಸ್ವಲ್ಪ ಪ್ರಸಾದ ಊಟ ಮಾಡಿಬಿಟ್ಟು, ನಿನ್ನ ಸನ್ನಿಧಿಲಿ ಒಂದಿನೂ ಮಲಗಿರಲಿಲ್ಲ ಕಣಪ್ಪ. ಈ ಸೌಭಾಗ್ಯಕ್ಕೇನೋ ನನಗೆ ಇವತ್ತು ನಿನಗಿಲ್ಲಿ ನಿನ್ನ ಪ್ರಸಾದ ಕರುಣಿಸಿ ಇಲ್ಲಿರೋಕ್ಕೆ ಅವಕಾಶ ಮಾಡಿಕೊಟ್ಟಿದೀಯಾ, ಇದು ಒಂದು ನಡೆದೋಗ್ಲಿ ಅಂದ್ಕೊಂಡು ಇಲ್ಲೇ ಮಲಗಿಬಿಟ್ಟು ನಮ್ಮನೆಯವರು ನಾವು ಎಲ್ಲರೂ ಇಲ್ಲೇ ಮಲಗಿ. ಬೆಳಗಿನ ಜಾವ ಸ್ವಲ್ಪ ಕಡಿಮೆ ಆಯಿತು ಬೆಳಗ್ಗೆ. ಅವಾಗ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅವಾಗೆಲ್ಲ ನಮ್ಮ ಮಕ್ಕಳು ಫ್ರೆಂಡ್ಸ್ ಅವರು ಇವರು ಎಲ್ಲ ಮಾಡಿ ಪ್ರಿಪೇರ್ ಮಾಡಿದ್ರು. ಮಾಡಿದ್ಮೇಲೆ ಎಲ್ಲ ರಿಸೆಪ್ಷನ್ನು ಎಲ್ಲ ಸಂಗೋಪಮ ಚೆನ್ನಾಗಿ ನಡೀತು. ನಡೆದ್ಮೇಲೆ ಅವಾಗಲೇ ಅಂದ್ಕೊಂಡೆ, ಶಾಂತಪ್ಪ ಇದು ನಿನ್ನ ಮಹಿಮೆ ಅಲ್ಲದೆ ಇನ್ನೇನೂ ಅಲ್ಲ. ನೋಡಿ ನೆನ್ನೆ ಸಂಜೆ ಎಷ್ಟು ಅವಾಂತರ ಆಗಿತ್ತು, ಆ ಅವಾಂತರನೂ ತಪ್ಪಿಸಿ ಇಷ್ಟೊಂದು ಟ್ರೀಟ್ ಮಾಡೋಕ್ಕೆ ಇದು ಮಾಡಿಕೊಟ್ಟಲ್ಲ, ಅನುವು ಮಾಡಿಕೊಟ್ಟಲ್ಲ, ನಿಂಗೆ ದೊಡ್ಡ ಥ್ಯಾಂಕ್ಸ್ ಕಣಪ್ಪ ಅಂತೇಳಿ ಕೈ ಮುಗಿದು ನಮಸ್ಕಾರ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಕಂದಿಕೆರೆ ನಮ್ಮದು. ನಾವು ಕೂಲಿ ಕೆಲಸ ಮಾಡೋರು. ಗುಡ್ಡಮ್ಮ ಅವರು ತಾತರ್ನೆಲ್ಲ ನೋಡಿದ್ದೀವಿ ನಾವು. ನೀರು ಎಲ್ಲ ನಮ್ಮ ಹತ್ರನೇ ಕುಡ್ದೈತೆ. ಬಿಂದಿಗೆಲೆಲ್ಲ ಹಾಕ್ಸ್ಕೊಂಡು ಕುಡ್ದಿದ್ದಾರೆ. ಜಗ್ಗಿರೋದಲ್ಲ. ಅವಾಗ ಒತ್ರಿ ನೀರ ಇಲ್ಲ ಬೇಡನ ಒತ್ತಲ್ಲ ಅಂತ ಭಯ ಪಟ್ಕೊಂಡ್ರೆ ಏನು ಮಾಡಲ್ಲ, ಒತ್ತಪ್ಪ ಅನ್ನೋರು. ಅವಾಗ ಇಲ್ಲ ನಾವೆಲ್ಲರ ಕೆಲ್ಸಕ್ಕೆ ಹೋದ್ರೆ ಆ ಬುತ್ತಿ ತರೋರಲ್ಲ, ಅದನ್ನ ಅವರೇ ಕಿತ್ಕೊಂಡು ಹೋಗ್ಬಿಡೋರು. ಆವಾಗ ನಾವು ಮತ್ತೆ ಇದೇನ್ರಿ ಇಷ್ಟೊತ್ತಾದ್ರೂ ತರಲಿಲ್ಲ ಹೊಟ್ಟಸ್ತೈತೆ ಅಂದ್ರೆ ಅವರು ಏನು ಹೇಳೋರು ಅಂದ್ರೆ, ತಾತ ಕಿತ್ಕೊಂಡು ಹೋಗಿತ್ತು, ಅದಕ್ಕೆ ಬರೋದಕ್ಕೆ ಇಷ್ಟೊತ್ತಾತು ಅಂತ ಅವ್ರು ಹೇಳೋರು. ಅವಾಗ ನಾವು ಶಿವ ಬಿಡು ತಾಂಡ್ ಹೋದ್ರಲ್ಲ ಅಷ್ಟ ಸಾಕು ಭಾಗ್ಯ ಅಂತ ನಾವು ಸುಮ್ಮನೆ ಇರ್ತಿದ್ವಿ. ಆವಾಗ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳೋರು ನಮಗೆ. ಆಮೇಲೆ ನಮ್ಮ ತಂಗಿಯವ್ರ ಹತ್ರ ಎಲ್ಲ ನೀರು ಕುಡ್ದೈತೆ. ನಮ್ಮದು ಕಾಲೋನಿ, ಆ ಕಾಲೋನಿ ಒಳಗೆ ಬಂದ್ಮೇಲೆ ನಾವು ಇಟ್ಟು ಬಟ್ಟೆಗೆ ನೇರುಪಾದ್ವಿ. ಆದ್ರೆ ಮೊದ್ಲೆಲ್ಲ ಬಡವರು ಅಂದ್ರೆ ಬಡವರು, ಊಟನೇ ಇರ್ತಿರ್ಲಿಲ್ಲ ಅವಾಗ. ಅವ್ರು ಬಂದು ಹೋದ್ಮೇಲೆ ಇವಾಗ ಎಲ್ಲ ಅನುಕೂಲ ಆದ್ರು. ಬೋರು ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೋಗೋದು, ದುಡಿಯೋದು ಎಲ್ಲ ಮಾಡ್ತಾರೆ ಸರ್. ನಾವು ಇವಾಗ ಚೆನ್ನಾಗಿದ್ದೀವಿ. ದೇವ್ರದ್ದೆಲ್ಲ
ಚೆನ್ನಾಗಿ ಕೊಟ್ಟಿದ್ದಾನೆ ನಮಗೆ. ಹಾ ಆಮೇಲೆ ಹೋಗ್ತಿದ್ರು ಮಾತಾಡ್ಸೋರು. ನಾವು ಯಪ್ಪ 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 ಎಲ್ಲಿ ಏನ್ ಮಾಡ್ತಾರ ಅನ್ನೋ ಭಯ ಆಗೋದು. ಅವಾಗ ಹೇಳಾರ ಅವರು, ಬರ್ರಿ ನಾನು ಏನೂ ಮಾಡಲ್ಲ, ನೀರ್ ಹಾಕಪ್ಪ, ಅಯ್ಯೋ ಹಿಂಗ್ ಗೊತ್ತತಿ ಅಂತ ಅವರೇ ಅಡ್ಕೇಳಾರು ನಮ್ಮನ್ನೇ. ಆ ತರ ಎಲ್ಲ ಆತದ ಸರ್. ನಾವು ಕಣ್ಣಾರೆ ನೋಡಿದ್ದು ನಮ್ಮಿದ್ರಿಗೆ ಇಷ್ಟೊಂದೆಲ್ಲ ನಡೆಯುತ್ತೆ ಅಂದ್ರೆ ನಮ್ಮ ಅದೃಷ್ಟನ ಅಂತೀರ. ಅದೃಷ್ಟ ಅಲ್ವ ನಮ್ದೇ. ಶಿವ ಪರಮಾತ್ಮ ಈಗ್ಲೂ ನೆನೆಸ್ಕೊಂಡ್ರೆ ಭಯಂಕರದ್ದು ಅಲ್ರ. ಭಯ ಈಗ್ಲೂ ಅವ್ರ ಬೇಲಿ ಒಳಗೆಲ್ಲ ಇರ್ತದ್ದು. ಅವ್ರಿಗಿನ್ನ ಆಗ್ದಾರ ಬಂದ್ರು ಬೈಕೊಳ್ಳೋದು. ಅಮಾವಾಸ್ಯೆ ಪೌರ್ಣಮಿಲೆಲ್ಲ ಬಹಳ ದೂರದಿಂದ ಬರೋರಲ್ಲ, ಅವಾಗ ಬತ್ತೋದಾರೇ ಅನ್ನೋದು. ನಮಗೆ ಮನೆಗಳು ಇಲ್ಲೇ ಅಲ್ಲ ನಮ್ದು, ಎಲ್ಲ ಕೇಳಿಸ್ಕೊಂತಿದ್ವಿ ನಾವು. ಚೆನ್ನಾಗಾಯ್ತು ಸರ್. ಒಂದು ಸಾರಿ ನಮ್ಮದು ಊರೊಳಗಿದೆ ಮನೆ, ತೊಳೆ ಮನೆ, ನಮ್ಮ ಫ್ರೆಂಡ್ ಅಂಗಡಿ ಬಂದರು. 8-8 9 ಗಂಟೆ ಅದನ್ನು ಕೊಡು ಅಂತ ಅಂಗಡಿ ಒಳಗೆ. ಅವ್ರೇನು ಬೀಡಿಯೋ ಬೆಂಕಿ ಬಣ್ಣ ಬತ್ತಿದಂಗೆ ಕೊಟ್ಬಿಡೋರು. ನಮ್ಮಂತ ಹುಡುಗರು ಆ ಗಂಟು ಮುಟ್ಟ ಮತ್ತೇನು ಇಸ್ಕೊಂತಿರ್ಲಿಲ್ಲ. ಅದ್ರಿಗೆ ಏನಿತ್ತೋ ಪರಬ್ರಹ್ಮನಿಗೆ ಗೊತ್ತು. ಅಂದರೆ ಬ್ರಹ್ಮಾಂಡ ಅವರು ಪೂಜೆ ಮಾಡುವ ಸಾಲಿಗ್ರಾಮಗಳು, ಪೂಜೆಗೆ ಶೋಭ್ಯತೆ ಆದ ವಸ್ತುಗಳು ಅದರೊಳಗೆ ಇಟ್ಕೊಂಡು ತಿರುಗಾರು. ಎಲ್ಲೂ ಇಡ್ತಿರ್ಲಿಲ್ಲ. ಎಲ್ಲೂ ಆದರೂ ಅದು ಶಾಂಭವಿ ಕುಡಿಯೋಕೆ ಹೋದ್ರು ಗುಡ್ಲಲ್ಲಿ ಕಾಲ್ದಡಿಗೆ ಇಟ್ಕೊಂಡು ಮೇಲೆ ಇರೋರು. ಆ ಮುಂದ್ರೆ ಬಂದು ಎಲ್ಲ ಕೇಳಿದ್ರು. ಕೊನೆಗೆ ತಾಮ್ರದ ಮಳೆ ಈ ಶಾಸ್ತ್ರಕ್ಕೆ ಉಪಯೋಗಿಸ್ತೀವಲ್ಲ, ಇಷ್ಟು ಸಣ್ಣ ಬಾಕ್ಸ್ ಆಗಿತ್ತು ಅಂತ ತೆಗೆದ ಕೊಡೋ ಅಂತ. ಎಷ್ಟು ಕೊಡಬಲ್ಲ ಹುಡುಗ? ಒಂದು 5-6 ಕೊಟ್ಟು, ಇಲ್ಲ ಕೊಡೋ ಅಂತ. ಸ್ವಾಮಿ ಒಂದು 20-30 ಸುರಿದ. ಅವನೇನು ಮಾಡಿದ್ರು ಗೊತ್ತಾ? ಪೂರ್ತಿ ಬಾಯಿಗೆ ಹಾಕ್ಕೊಂಡು ಕೈ ಹಿಂಗೆ ಅಂದ್ಕೊಂಡು ಹಿಂಗೆ ಅವ್ರ ಗಂಟ್ಲು ಅವರೇ ನುಂಗಿಬಿಟ್ಟು ನನಗೆ ಚಕ್ಕುಲಿ ಇಕ್ಕಿರು. ಅವನಿಗೆ ಹೋದರು. ನಮ್ಮನ್ನ ಮಾತಾಡಿಸಿ, ಉದಾಹರಣೆಗೆ ಈಗಲೂ ಧನಪಾಲ್ ಶೆಟ್ಟಿ ಅಂತ ಆತ, ಅಲ್ಲಿ ಬೇಮರ್ತಲ್ಲ ಅವನ ಅಂಗಡಿ ಇದೆ. ಅವನು ನೋಡಿ ಮಳೆ ಕೊಟ್ಟ, ನೋಡಿ ನುಂಗಿವು. ಅವನಿಗೆ ನೋವುಗಳು ಸ್ಟಾರ್ಟ್ ಆಗ್ತಾ ಬಂತು. ಅದೇನೋ ನನಗೆ ಗೊತ್ತಿಲ್ಲ. ಈಗ ಮಳೆ ನುಂಗಿದು, ನಾನಿನ್ನ ಕಾಂಟ್ರಾಕ್ಟ್ ಆಗಿರಲಿಲ್ಲ, ನಮಗೆ ಹುದ್ದೆ ಕೊಡ್ತು. ಅದೇನು ಅವರ ಒಳಮರ್ಮ ನಮ್ಗೆ ಇವತ್ತಿನವ್ರಿಗೆ ಗೊತ್ತಾಗ್ತಾರೆ. ಒಂದು ಉದಾಹರಣೆ ಹೇಳಿದ್ರು. ಹಂಗೆ ಕೊಟ್ಕೊಂಡು ಹೋಗ್ತೀವಿ. ನನ್ನ ಮಕ್ಕಳು ಮರಿಯ 32 ವರ್ಷಕ್ಕೆ ಲೈಸೆನ್ಸ್ ತಗೊಂಡಾಗ ಒಂದೇ ಒಂದು ಘಟನೆ ಹೇಳ್ತೀನಿ. ಬಸ್ ಸ್ಟ್ಯಾಂಡಾಗಿದ್ದೆ ಸ್ವಾಮಿ. ಬಸ್ ಸ್ಟ್ಯಾಂಡಾಗಿದ್ದ 3-4 ಜನ ಫ್ರೆಂಡ್ ಬಸ್ ಹೋಗಿ ಏನೂ ಇರಲಿಲ್ಲ. ಬಸ್ಸಿಗೆ ಹೋಗಿ ಬಸ್ಸಿಗೆ ಬರೋಕೆ ಇವತ್ತು ಕೊಟ್ಟವನೇ, ಅದು ಅವನು ಲೀಲೆ, ಅದು ಹೊಳ್ಳಿಕ್ಕಿನೋದೆಲ್ಲ. ಬಂದರು, ಎಲ್ಲರಿದ್ರು. ಬಂದು ಅವ್ರೇನು ಮಾಡಿದರು, ಈ ಥರ ಬಂದು ನಿಂತ್ಕೊಂಡ್ರು. ಆ ಗಂಟಿದ್ದಿದ್ದ ತಲೆ ಮೇಲೆ ಹಿಂಗೆ ಇತ್ತಲ್ಲ ಬೆತ್ತ, ಅಲ್ಲೇ ಇತ್ತು ತೋರಿಸ್ತಾರೆ. ಆ ಬೆತ್ತ ಹಿಂಗೆ ಇಟ್ಕೊಂಡ್ರು. ಪೂರ್ತಿ ಹಣೆ ಮುಟ್ಕೊಂಡ್ರು ಸ್ವಾಮಿ. ಹಣೆ ಮುಟ್ಕೊಂಡು ಪೂರ್ತಿ ಬೆಂಡಾದರು. ಎಲ್ಲಿಗಾನ ಸಾಧ್ಯ ಅಲ್ಲಿಗಾನ ಬೆಂಡಾದರು. ಬೆಂಡಾಗಿ ಮತ್ತೆ ಹಣೆಗೆ ಇಕ್ಕೊಂಡು ಸಲ್ವಿಟ್ ಹೊಡೆದು ಕೈ ಒಡ್ಡಿರು ಸ್ವಾಮಿ. ಏನು ಇದು ಸಲ್ವಿಟ್ ಹೊಡೆದು ಕೈ ಒಡ್ಡಿರು ಪರಮಾತ್ಮ. ಇಡೀ ಜನವೆಲ್ಲ ನೋಡಿದ್ರೆ ನಮಗೇನು ಗೊತ್ತು. ನಾನು ಅವಾಗ ಕಡು ಬಾಡುವ ನಮ್ಮ ಜೀವನದಲ್ಲಿ ಕಡು ಸ್ವಾಮಿ. ಅಲ್ಲಿಂದ ತಿಂಗಳು ಕಳೆದಂಗೆ ದಿನ ಕಳೆದ ಬಸ್ಸಿಗೆ ಹೋಗ್ರು. ಗುರುತು ಸಾಕು, ನಮಸ್ತೆ ಕಾಂಟ್ರಾಕ್ಟ್ರೆ ಅಂತ ಹೋಗಿ ಇವತ್ತ ಕ್ಲಾಸ್ 1 ಕಾಂಟ್ರಾಕ್ಟ್ ಆಗಿ ಅವನೇನೇನು ಕೊಟ್ಟವನೋ ನಮ್ಮ ಮನೆಗೆಲ್ಲ ಉಪಯೋಗಿಸಿ ಅದು ನಿಮ್ಮಂಥರ ದರ್ಶನ ಕೊಟ್ಕೊಂಡು ಹೋಗಿ ಇವತ್ತೆಲ್ಲ ಚೆನ್ನಾಗದಿ. ಹಂಗಾತಲ್ಲ ಇದ್ರದ್ದು ಇದಾಯಿತು ಮಂಡ್ಯದ. ಇವ್ರು ಏನೇ ಮಾಡಬೇಕಾದ್ರೂ ಇವರದೇ ಒಂದು ಚಿಂತನೆ ಇರೋದು ಸ್ವಾಮಿ. ಇವ್ರದ್ದು ದರ್ಶನ ಕೊಡೋರಿಗೆ ಕೊಡ್ತಿದ್ರು. ಅಲ್ಲಿ ತಿಪ್ಪರ್ಲಾಗ ಹಾಕಿದ್ರು ದಿನಗಟ್ಲೆ. ಒಂದೇ ಒಂದು ಇದ್ರಾಗ ಹಳೆ ದೇವಸ್ಥಾನ ನಮ್ಮ ಚಿಕ್ಕನಾಯಕನ ಹಳೆಗೆ ಕಲ್ಪತೂರು ಫೋಟೋ ತೆಗೆದು, ಕಲ್ಪನಾ ಸ್ಟುಡಿಯೋ ಅಂತ, ಗಂಗಣ್ಣವರು ಅಂತ. ಅವ್ರಿಗಿಬ್ಬರು ಫ್ಯಾಮಿಲಿ. ಗಂಗಾಧರ ನೋಡೋ ನಡೆಯೋ ಅಂತ ಬಂದರು. ಒಂದು ದಿವಸ 8:30 ಬಂದರು ಸ್ವಾಮಿ. ಸಾಯಂಕಾಲ 5 ಗಂಟೆ ಆದರೂ ಅವಳಿಂದ ಈಚೆಗೆ ಬರಲಿಲ್ಲ ಸ್ವಾಮಿ. ನಾನು ಅವರಿಗೆ ಇಡೀ ನಮ್ಮೂರಿಗೆ ಇವತ್ತು ಇಲ್ಲೇ ಭಜನೆ ಸಂಘ ಕರೆಸಿ ಉಪ್ಪಿಟ್ಟು ಹೆಸರು ತಿಂಡಿ ಅವ್ರಿಗೆ ಏನೇನು ಬೇಕೋ ಅವ್ರಿಗೆಲ್ಲ ಮಾಡೋದು. ಅದು ಬರಲಿಲ್ಲ. ಸರಿ, ಬಸ್ಸಿನ 6 ಗಂಟೆ ಸಿಗಲ್ಲ ನಾನು ಚಿಕ್ಕನಹಳ್ಳಿ ಅಂತ ಅವರು. ನಾವು ಹೊರಟು ಆ ಏಕೆ ಕಾಲು ಬಾಗಿ ತಗೋತೀವಿ. ಇವ್ರು ಎಲ್ಲ ಸೋದ್ರು. ಇನ್ನೊಂದು ರೂಟಾಗಿ ಹೆಂಗೋದ್ರೂ ಗೊತ್ತಿಲ್ಲ. ಅಲ್ಲ ಹೋಟ್ಲಾಗೆಲ್ಲ ತಿಂಡಿ ತಿಂದು ಮಂಗ್ಳು ಮಾಡಿ ಅವೆಲ್ಲರೂ ಪರಿಚಯ. ಇಡೀ ನಮ್ಮ ತಾಲೂಕು ಸ್ಟುಡಿಯೋ ಒಂದಿದ್ದು. ಸ್ವಾಮಿ ದರ್ಶನ ಆತ ಇಲ್ಲ ಪಾಪಿ, ನನಗೆ ದರ್ಶನ ಆಗಲೇ ಇಲ್ಲ. ಕೊನೆಗೆ 11-11.5 ತಿಂಗಳಿಗೆ ಅವರ 2ನೇ ಮಡ್ದಿ ಕರ್ಕೊಂಬಂದಿರಲ್ಲ, ಅವರು ಬೇರೆ ಜೊತೆಗೆ ಹೋಗ್ಬಿಟ್ರು. ಅಲ್ಲಿಗೆ ಆ ಯಮ್ಮನಲ್ಲಿ ಭಗವಂತನ ಕಾಣೋದು ಒಂದು ಏಕತೆಯಲ್ಲಿ. ಆತ ತನ್ನ ಹಿರಿಯಂಟಿ ಮಕ್ಕಳಿಲ್ಲ ಅಂದು
ಈಕೆ ಮದುವೆ ಆದ, ಈಕೆ 2 ಮಕ್ಕಳಾದು, ಅವ್ನ ಕಾಯಮ್ಗೊಂದಾತು, ಈಕೆ ದುರ್ನಡತೆ ಅಂದಾಗ ಅವ್ರಿಗೆ ದರ್ಶನ ಕೊಡಲಿಲ್ಲ ಸ್ವಾಮಿ. ಇಂಥ ಅನೇಕ ಶಕ್ತಿ ಸಾಮರ್ಥ್ಯ ಇರುವುದ ಪ್ರಯೋಗ ಮಾಡಿರೋದು. ಒಂದು ದಿವಸ 4:30 ದೇವಸ್ಥಾನದಿಂದ ಏನೂ ಆಗಿರಲಿಲ್ಲ, ಅಧಿಪೂಜೆ ಮಾಡಿದ್ದು. ಅಧಿಪೂಜೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಅದು ಯಾರೋ ಒಬ್ಬರು ದಂಬಡಿ ತಿಮ್ಮಣ್ಣ ಅಂತ ಶಿಷ್ಯ ಬಂದ, ದೇವಸ್ಥಾನ ಕಟ್ಟೋಣ ಅಂತ ಸೃಷ್ಟಿ ಮಾಡ್ಕೊಂಡ. ಆಮೇಲೆ ಎಲ್ಲ ಏನೋ ದುಡ್ಡು ಕೂಡಿಸಿ ಮಾಡ್ರು. ಆವತ್ತು ಅಲ್ಲಿ ಅಧಿಪೂಜೆ ಮಾಡ್ತಾ ಇದ್ದಾರೆ. ಒಳಗಲಿಂದ ಬಂದಿದ್ದು ಅಪ್ಪ ಬಂತು ಹಾಲು ಬಿಡುತ್ತೆ ಅಂತ ಇವರೆಲ್ಲ ಖುಷಿ. ಆದರೆ ಅಲ್ಲೊಂದು ಕಳಸಕ್ಕೆ ಇಟ್ಟಿರ್ತಾರಲ್ಲ, ಹೂವು ದಂಡೆ ಮಾಡಿದ, ಅದು ತಗೊಂಡದ್ದು ಕಳಸದ ಮೇಲೆ ತಗೊಂಡು ಅದಕ್ಕೆ ಹಾಕಿ ಮಾಡ್ಕೊಂಡ್ರ ಅಂತ ಸೀದಾ ಹೋತು. ಅಲ್ಲಿ ನಿಲ್ಲೇ ಇಲ್ಲ. ಇದು ಯಾರನ್ನ ಕೇಳ ನಮ್ಮೂರರಿಗೆ, ನಮ್ಮಂಥ ಹೊರತು ಎಲ್ಲರಿಗೂ ಗೊತ್ತಿ ಹೋತು. ಕಟ್ಟಡ ಮಟ್ಟಿವು ಕಟ್ಟಡ ಮಾಡೋಕ್ಕೆ ಶುರುವಾದಾಗ ಇಲ್ಲಿ 3 ಕಿಲೋಮೀಟರ್ ಚನ್ನಬಸವೇಗೌಡ್ರದ್ದು ಅಂತ ಮನೆ, ಅವರೇ ಅಧ್ಯಕ್ಷರು, ಗೋಬೆಳ್ಳಿ ಸಿದ್ದೇಗೌಡರು ಕಾರ್ಯದರ್ಶಿಗಳು. ಹಿಂಗಾಗಿ ಮಾಡಿರುವಾಗ ಗೋಬೆಳ್ಳಿ ಸಿದ್ದೇಗೌಡ್ರದ್ದು ಅವ್ರು ಟ್ಯಾಕ್ಟ್ರಿ, ನಮ್ಮೂರಿಗೆ ಒಂದು ಟ್ಯಾಕ್ಟ್ರಿ ಇಲ್ಲ ಇಂಥ ದೊಡ್ಡೂರಾಗೆ. ಅವರು ಟ್ಯಾಕ್ಟ್ರಿ ತಗೊಂಡು ಜನ ಕರ್ಕೊಂಬಂದು ಅವ್ರ ಮನೆ ತಳಿಂದ ಕಲ್ಲೇರ್ಸಕ್ಕೆ ಇದಕ್ಕೆ ಅದೀಗ ಬಂದರೆ ಈಗ ಡೀಸೆಲ್ ನೋಡ್ಯಾರೆ ಸ್ವಾಮಿ ಒಂದು 2 ಲೀಟ್ರ್ ಏನೈತೆ, ಅಲ್ಲಿ ಹೋಗ್ಬೋದು ಕಂಚಿಗೇರಿಗೆ. ಅಲ್ಲಿ ಹೋದ್ಮೇಲೆ ಯಾರ ತಲ ತರ್ಸಂಬರ್ರಿ ಅಧ್ಯಕ್ಷರು ಹೇಳಿ ಅಂತ ಬಂದರೆ ಇಲ್ಲಿ ಪೂಜೆ ಮಾಡಿ ಒಂದು 10 ಲೋಡ್ ಹೊಡೆದರೆ 4 ಕಿಲೋಮೀಟ್ರಿಂದ ಇಲ್ಲಿಗೆ ಏನೂ ಗಾಡಿ ಆಗಿಲ್ಲ. ಮತ್ತೆ ಊಟ ಮಾಡಿಕೊಂಡು ಮತ್ತೆ ಹೊರಡ್ಬೇಕಂದ್ರೆ ಎಷ್ಟಿದೆ ಈ ಪ್ರೆಸೆಂಟ್ ಅಷ್ಟೇ ಇದೆ, ಒಂದು ಚೂರು ಇಲ್ಲ. ಮತ್ತೆ ಅವ್ರ ಊರಿಗೆ ನೆಲೆಸೈತ ಅವ್ರು ತಂದು ಹಾಕ್ಕೊಂಡವ್ರೆ. ಇಂಥ ಅನೇಕ ಪವಾಡಗಳು. ಒಂದು ಸತಿ 4 ಗಂಟೆ ಅಲ್ಲಿ ಪಕ್ಕದಾಗ ಶೆಡ್ ಇತ್ತು, ಅದರೊಳಗೆ ನಾವು ದಿನಸಿ ಊಟ ಎಲ್ಲ ನಡೀತಾ ಇತ್ತು. ಬಂತು, ಒಂದು ಮೂಟೆ ಮೇಲೆ ಕುಂತ್ಕಂತು. ಅವತ್ತು ನಾವು ಇದ್ದು ಗೊತ್ತಾಗ ಅನ್ನ ಅಪ್ಪಗೆ ಅಂತ ಅನ್ನ ಇಟ್ಟು, ಅನ್ನ ಹಾಕಿವು, ಸಾಂಬಾರು ಹಾಕಿವು, ಅದು ಹಾಕು ಅನ್ನೋದು, ಕಾಯಿ ತುರಿ ಹಾಕಿವ್ರು, ಖಾರದ ಪುಡಿ ಹಾಕ್ಸಂತು, ಸಾಂಬಾರು ಪುಡಿ ಹಾಕ್ಸಂತು, ಅರ್ಶಿನ ಹಾಕಿಸ್ಯಂತು, ಸಾಂಬಾರು ಇದು ಕುಂಕುಮ ಹಾಕ್ಸಂತು, ನೀರುಳ್ಳಿ ಹಾಕ್ಸಂತ ಎಲ್ಲ ಸಾಯಂಕಾಲಕ್ಕೆ ಅದ ಮಾಡಿತ್ತಲ್ಲ ಅದನ್ನೆಲ್ಲ ಇದ್ವಲ್ಲ ಎಲ್ಲ ಹಾಕೊಂಡು ತಟ್ಟೆಗಳು ಇಕ್ಕ ಅವನ್ನೆಲ್ಲ ಹಾಕಿಸ್ಯಂತು. ಹಾಕ್ಸಂಡು ಕಲಸೋದದು, ಅದ್ರದ್ದೇ ಒಂದು ಇದು ಬರೋದು, ರುಚಿ ಬರೋದು ಕಲಸೋದು. ಹಾಕಿ ಒಂದು ಅರ್ಧ ತಿಂತೀವಿ ಸ್ವಾಮಿ. ಅರ್ಧ ತಿಂದು ಇನ್ನಾರು ತಿಂದ್ರ ಅಂತ ಕೊಡ್ತಾ, ಅದು ಚೈಲೆಗೆ ನಾವು ಡೈರೆಕ್ಟ್ ತಿಂದರು ಅಂತ ಅದೇನು ಕೊಡೋದು. ಅದನ್ನು ನಾನೇ ಹಂಚಿದೆ ಸ್ವಾಮಿ. ಇಷ್ಟೇ ಒಂದು 50 ಜನ ಐತೆ. ಹಂಚಿರೆ ಒಬ್ಬ ಹುಳಿ ನಾನು, ಒಬ್ಬ ಖಾರ ಅನ್ನೋದು, ವಿಷ ನಾನು, ಒಬ್ಬೊಬ್ಬ ಬಂದು ಅವನವನ ಮನಸ್ಸಿನ ಅನಿಸಿಕೆ. ನಾವುಗಳು ಸೇವ್ರೆ ದೇವರಣ ಶಾಂತಪ್ಪ ಕೃಪೆಯಿಂದ ಅಮೃತ ಮಾಮೂಲಿ ನಾವು ಸೇವನೆ ಮಾಡ್ತಾ ಹಂಗಿರೋದು. ಒಬ್ಬ ಏನಂದ, ಕರಿಯಪ್ಪರು ಅಂತ ಸ್ವರ್ಗದಾಗ ಅದೇನೆ, ಅಯ್ಯೋ ಹಾಳಾದ್ ಕೊಟ್ಟು ಅವ್ನು ಸ್ವಲ್ಪ ದುರಾಂಕಾರ, ಅಯ್ಯೋ ಹಾಳಾದ್ ಕೊಟ್ಟಲ್ಲೋ ವಿಷ, ಸಾಯ್ತೀನಿ ನೀರು ಕೊಡ್ರು ಅಂದ. ಒಬ್ಬೊಬ್ರು ಒಂದೊಂದು ಥರದಲ್ಲಿ ಅವರ ಅನುಭವವನ್ನು ಅವರವರೇ ವ್ಯಕ್ತಪಡಿಸಿಕೊಂಡು ಇವ್ರು ಹೇಳಿರು. ನಮ್ಮದ ಭಕ್ತಿ ಭಾವ ಅವರು ತತ್ವದ ರೂಪ ಹೇಳೋದು. ಕದಾ ಕೇಳಿ ಹೇಳ್ತಾ ಇರೋ ನಾವು ಆರ್ಸಿ ಅದರಲ್ಲಿ ಎಷ್ಟು ಚೆನ್ನಾಗಿ ಕುಂತ್ಕೊಂಡು ಅವನು 1-1.5 ತಿಂಗಳು ಸತ್ತೋದ. ವಿಷ ಎಂಥದ್ದು ಕೊಟ್ಟು ನಾವು ತುಚ್ಚುವಾಗಿ ನಾನು ಸತ್ತೋದ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.